ಇನ್ನು ಕಾಂಗ್ರೆಸ್ನಿಂದ ಸದಾನಂದ ಗೌಡರಿಗೆ ಬಂದಂತ ಆಫರ್ ಬಗ್ಗೆಯೂ ಕೂಡ ಇವತ್ತು ಸದಾನಂದ ಗೌಡರು ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ನಿಂದ ನನಗೆ ಟಿಕೆಟ್ ಕೊಡುವಂತ ಆಹ್ವಾನ ಬಂದಿತ್ತು. ನೀವು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ನಿಲ್ಲಿ, ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಸದಾನಂದ ಗೌಡರು ಕಾಂಗ್ರೆಸ್ನ ಆಹ್ವಾನದ ಬಗ್ಗೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಬಾರಿ ಚುನಾವಣೆಯ ನಂತರ ಜನರ ಮನಸ್ಸಲ್ಲಿದ್ದಿದ್ದು ಆಗತ್ತೆ, ನಿಮ್ಮ ಮನಸ್ಸಲ್ಲಿರೋ ಗೊಂದಲಗಳಿಗೆ ಚುನಾವಣೆಯ ಬಳಿಕ ಪರಿಹಾರ ಸಿಗತ್ತೆ. ರಾಜ್ಯ ಬಿಜೆಪಿಯನ್ನ ಶುದ್ಧೀಕರಣಗೊಳಿಸುವವರೆಗೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಇಂದ ನನಗೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಅಲ್ಲಿ ಟಿಕೆಟ್ ಇಲ್ಲ, ಅದು ಕೂಡ ನೀವು ಟಿಕೆಟ್ ಬೇಡ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಿಸಿದ ಕಾರಣ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ, ನೀವು ಎಲ್ಲೇ ನಿಲ್ಲಿ, ಹೇಗೆ ನಿಲ್ಲಿ, ನಿಮ್ಮನ್ನ ಗೆಲ್ಲಿಸಿಕೊಂಡು ಬರುವಂತದ್ದರಲ್ಲಿ ನಂಬರ್ 1 ನೀವಾಗಿರ್ತೀರಿ. ನಿಮ್ಮ ಒಳ್ಳೆತನ, ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂಥದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿರುವಂಥದ್ದು. ಅದಕ್ಕೆ ನಮ್ಮದು ಒಂದು ನಿಮಗಾದಂಥ ಅನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸ ನಾವು ಮಾಡ್ತೇವೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಯಾರೂ ತಲೆ ಕೆಡಿಸ್ಕೊಳ್ಬೇಡಿ, ಮೋದಿಯವರ ಚುನಾವಣೆ ಇದು. ಮೋದಿಯವರ ಚುನಾವಣೆಯ ನಂತರ ಜನರ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ. ನಾನು ಒಂದು ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಸೋತ ಮೇಲೆ ಯಾರೊಬ್ಬನು ಮಾತಾಡ್ತಾ ಇರಲಿಲ್ಲ. ನಾನು 2 ಪ್ರೆಸ್ ಮೀಟನ್ನು ಕರೆದೆ. 2 ಪ್ರೆಸ್ ಮೀಟ್ನಲ್ಲಿ ಭಾರಿ ಜೋರಾಗಿ ನಾನು ಹೇಳಿದೆ, ಕೇಂದ್ರದವರು ಕರ್ನಾಟಕವನ್ನ ಯಾಕೆ ಸ್ವಲ್ಪ ರೀತಿಯಲ್ಲಿ ಅವಗಣನೆ ಮಾಡ್ತಾ ಇದ್ದೀರಿ, ರಾಜ್ಯಕ್ಕೆ ಅಧ್ಯಕ್ಷರು, ರಾಜ್ಯಕ್ಕೆ ವಿರೋಧ ಪಕ್ಷ ನಾಯಕರನ್ನು ಮಾಡಿ ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೇವೆ. ಹೇಗೆ ಈ ದೇಶದಲ್ಲಿ 2 ಜನ ಇದ್ದಂತ ಲೋಕಸಭಾ ಸದಸ್ಯರು ಬಿಜೆಪಿಗೆ ಇವತ್ತು 330 ಆಗಿ ಮುಂದಿನ ದಿನಗಳಲ್ಲಿ 370 ಆಗ್ತೇವೋ, ಅದೇ ರೀತಿಯಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿ ಅಂತ ಹೇಳುವಂತ ಒತ್ತಡವನ್ನು ಮಾಡಿದಾಗ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಎಲ್ಲರಿಂದ ಟೀಕೆ ಟಿಪ್ಪಣಿಗಳನ್ನು ಪಡ್ಕೊಂಡಿದ್ದೇನೆ. ಆದ್ರಿಂದ ನಾನು ನಿಲ್ಲಿಸಿಲ್ಲ. 2ನೇ ಬಾರಿ ಕೂಡ ಮಾಡಿದೆ. 2ನೇ ಬಾರಿ ಮಾಡಿದ 3 ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು, 3 ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು. ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತ ಹೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಇವತ್ತು ಇದರಲ್ಲಿ ಕೂಡ ನಾನು ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆದ ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದ್ರೆ ನಿನ್ನೊಂದು ಮಾಧ್ಯಮದಲ್ಲಿ ಬಂದೇ ಬಿಡ್ತು, ಸದಾನಂದ ಗೌಡರು ಮೊನ್ನೆ ಮಾಡ್ತೇನೆ ಅಂತ ಹೇಳಿದ್ರು. ಯಾರೋ ಅವರಿಗೆ ಮೇಲ್ನವರೆಲ್ಲ ಅವರನ್ನು ಸಮಾಧಾನ ಮಾಡಿದ್ರಂತೆ. ಸಮಾಧಾನ ಮಾಡಿದ್ದಕ್ಕೆ ಸಮಾಧಾನ ಆಗಿ ಈಗ ಮಾಧ್ಯಮದವರನ್ನು ಎದುರಿಸಲಿಕ್ಕೆ ಕೂಡ ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾರೆ, ಎಲ್ಲ ಊರಿಗೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಹೇಳುವಂತ. ಅದಕ್ಕಾಗಿ 22ರ ನಂತರ ಮಾಡಬೇಕು ಅಂತ ಹೇಳುವಂತ ಪ್ರೆಸ್ ಮೀಟ್ ಅನ್ನ ಇವತ್ತು ಪ್ರೀಪೋನ್ ಮಾಡಿ ಇವತ್ತು ನಾನು ಮಾಡಿದ್ದೀನಿ. ಮತ್ತೆ ನೀವು ಇವತ್ತು ಕೂಡ ನನ್ನ ಮೇಲೆ ಇನ್ನಷ್ಟು ಸದಾನಂದ ಗೌಡರು ಪಲಾಯನವಾದ ಮತ್ತೊಂದು ವಾದಗಳು, ಈ ಪರಿವಾರವಾದ, ಈ ಭ್ರಷ್ಟಾಚಾರವಾದ, ಇದರ ಪಲಾಯನವಾದ ಸೇರೋದು ಬೇಡ ಅಂತ ಹೇಳೋದಕ್ಕಾಗಿ ನಾನು ಇದನ್ನು ಮಾಡಿದ್ದೀನಿ. ಇದು ನನ್ನ ಮನಸ್ಸಿನ ಸ್ಪಷ್ಟವಾದಂಥ ಭಾವನೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲ ಜನ ಕೊಡಬೇಕು. ನಿಮ್ಮ ಮನಸ್ಸಿನಲ್ಲಿ ಇವತ್ತಿರುವಂತಹ ಎಲ್ಲಾ ಗೊಂದಲಗಳಿಗೆ ಚುನಾವಣೆಯ ನಂತರ ಶೀಘ್ರವಾಗಿ ಪರಿಹಾರ ಕಂಡುಹುಡುಕುವಂತ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಯಾವುದೇ ಬೆಲೆ ತೆತ್ತಾದರೂ ಕೂಡ ಅದನ್ನು ಮುಂದುವರಿಸಲಿಕ್ಕೆ ನಾನು ನಿಮ್ಮೊಬ್ಬ ಸಾಮಾನ್ಯ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೊಬ್ಬ ಪ್ರೀತಿಯ ನಿಮ್ಮವನೇ ಆದಂತಹ ಸದಾನಂದ ಗೌಡ ತಯಾರಿದ್ದೇನೆ ಅಂತ ಹೇಳುವಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.